ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಈಗ 3 ದಿವಸದಲ್ಲಿ ಮೈಸೂರು ಮಹಾರಾಜರಿಗೆ ಸಮವಾಗಿ ನಮ್ಮಪ್ಪ ಕೆಲಸ ಮಾಡೋರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ನಾವೆಲ್ಲ ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ. ಮೈಸೂರು ಮಹಾರಾಜರು ಇಡೀ ದೇಶಕ್ಕೆ 1901ನೇ ಇಸ್ವಿಲಿ ಕರೆಂಟ್ ಕೊಟ್ಟಿದ್ದಾರೆ. ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಕರೆಂಟು. ಸಿದ್ದರಾಮಯ್ಯನವರು ಆ ಥರದ್ದೊಂದು ಕೆಲಸ ಮಾಡಲಿ. ಮಹಾರಾಣಿ ಕಾಲೇಜ್ ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಸ್ಯಾನಿಟೋರಿಯಂ ಕಾಲೇಜ್ ಕೊಟ್ಟಿದ್ದಾರೆ, ಸ್ಯಾನಿಟೋರಿಯಂ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಚಾಮುಂಡಿ ಬೆಟ್ಟ ಕಟ್ಟಿದ್ದಾರೆ, ಮಹದೇಶ್ವರಂ ಬೆಟ್ಟ ಕಟ್ಟಿದ್ದಾರೆ, ಮತ್ತು ಪಾಂಡುಪುರದಲ್ಲಿ ಮೇಲ್ಕೋಟೆ ಚಲುನಾರಾಯಣ ಸ್ವಾಮಿ ಕಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಅವರು ಎಷ್ಟು ಕೆಲಸ ಮಾಡವ್ರೆ ಅಂದರೆ ಈ ಮುಂದೂ ಮಾಡೋಕ್ಕಾಗಲ್ಲ, ಹಿಂದೂ ಮಾಡೋಕ್ಕಾಗಲ್ಲ, ಆ ಥರ ಕೆಲಸ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಎಲ್ಲರ ಮನೆಯಲ್ಲೂ ನಾವು ಒಂದೊಂದು ಫೋಟೋ ಇಟ್ಕೋಬೇಕು. ಮೈಸೂರು ಮಹಾರಾಜರು ಅಂದರೆ ಕನ್ನಂಬಾಡಿ ಕಟ್ಟೆ ಕೊಟ್ಟು ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನ ನೀರು ಕುಡಿತಾ ಇದ್ದಾರೆ. ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ ಎಲ್ಲ ನೀರು ಕುಡಿತಾ ಇದ್ದಾರೆ. ಅಂಥ ಮಹನೀಯರನ್ನು ನಾವು ನೆನೆಸ್ಕೊಳ್ಳೋದು ಭಾರಿ ನಮ್ಮೆಲ್ರಿಗೂ ಧರ್ಮ. ಅಂಥವ್ರನ್ನ ಹೋಲ್ಸ್ಕೊತಾರಲ್ಲ ಸಿದ್ದರಾಮಯ್ಯನವ್ರ ಮಗ, ಇದು ಸರಿನಾ ಸರ್? ಸಿದ್ದರಾಮಯ್ಯನವರು ಇಂದ್ಲು ಬಾಕ್ಲಲ್ಲಿ ಬಂದು ಕಾಂಗ್ರೆಸ್ಸಿಗೆ ಸೇರಿಕೊಂಡು ಅವರು ಸ್ವಂತ ಶಕ್ತಿ ಇದ್ದರೆ ಹೈಯಿಂದ ಕಟ್ಟಿ 10 ಸೀಟ್ ಗೆಲ್ಲಿ. ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ. ಹೈಯಿಂದದಲ್ಲಿ ಅವರು ಹೈಯಿಂದ ಕಟ್ಟಿದ್ರಲ್ಲ, ಕಟ್ಟಿ 10 ಸೀಟ್ ಗೆಲ್ಲಿ. ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬಿಟ್ಟು ಇವರು ಹಿಂಬಾಗ್ಲಲ್ಲಿ ಸೇರ್ಕೊಬಿಟ್ಟು ತೊಡೆ ತಡ್ತಾರ? ನಮ್ಮ ದೇವೇಗೌಡರು ಸಾಹೇಬರು ಕಷ್ಟಪಟ್ಟು 16 ವರ್ಷದಿಂದ ಪಾರ್ಟಿ ಕಟ್ಟಿದ್ದಾರೆ, 5 ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಯಾಗಿ ರೈತ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲವ ಯಾವುದೇ ಸಾಲ ಇಲ್ಲದೆ ಮಾಡಿದ್ದಾರೆ. ಇವರು ಕೇವಲ 2 ವರ್ಷದಲ್ಲಿ 1,16,000 ಕೋಟಿ ಸಾಲ ಮಾಡಿದ್ದಾರೆ. ಯಾರ್ದು ದುಡ್ಡದು? ಎಲ್ಲ ತೆರಿಗೆ ಹಣ. ಯಾರಪ್ಪನ ದುಡ್ಡು ಅಂತ ಸಾಲ ಮಾಡ್ತಾಯಿದ್ದೀರಿ ಸ್ವಾಮಿ ನೀವು? ನಿಮ್ಮ ಅಪ್ಪನ್ನ ಮೈಸೂರು ಮಹಾರಾಜರಿಗೆ ಹೋಲ್ಸ್ಕೊತೀರ ನೀವು? ಕೂಡಲೇ ಯತೀಂದ್ರ ಸಿದ್ದರಾಮಯ್ಯನವರು ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರ ಮುಂದೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನೋಡಿ, ಮೈಸೂರು ಮಹಾರಾಜರು ಎಷ್ಟು ದೇವ್ರಿಗೆ ಸಮಾನ ಆದವರು ನಿಮ್ಗೆಲ್ರಿಗೂ ಗೊತ್ತಿರೋದ. ಅವರಪ್ಪ ಮೈಸೂರು ಮಹಾರಾಜರಿಗೆ ಸಮವಾಗಿದ್ದಾರಾ? ಹೋಲ್ಸ್ಕೊತವ್ರಲ್ಲ ಇವರು. ಏನು ಇವರಪ್ಪಂದು ಕೊಡುಗೆ ಏನು? ಅಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಕಾಲೇಜು ಎಲ್ಲ ಸೋರ್ತಾ ಇದ್ದೇನೆ. ಮಕ್ಕಳಿಗೆ ಕೊಠಡಿ ಇಲ್ಲ. ಅಲ್ಲಿ ಕೊಠಡಿ ಕಟ್ಸ್ಕೊಡಿ ಮೊದಲು. ಅಧಿಕಾರ ಶಾಶ್ವತ ಯಾರಿಗೂ ಇರಲ್ಲ. ಅಧಿಕಾರ ಮೈಸೂರು ಮಹಾರಾಜರಿಗೆ ಇಲ್ಲ. ನಿಮ್ಗೆ ಯಾವುದು 5 ವರ್ಷ ಶಾಶ್ವತ? ದಯಮಾಡಿ ರೈತರದ್ದು, ಬಡಬಗ್ರದ್ದು ಕೆಲಸ ಮಾಡಿ. ಇವೆಲ್ಲ ಹೇಳಿಕೆಗಳ ಬಿಟ್ಬಿಟ್ಟು ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸರ್.